ನಿಮಗೆ ಗೊತ್ತು ಲಿವರ್ ಕೋಲ್ಡ್ ಇಂದ ಏನೇನಾಗುತ್ತೆ, ಲಿವರ್ ಹೀಟ್ ಇಂದ ಏನೇನಾಗುತ್ತೆ. ಲಿವರ್ ಕೋಲ್ಡ್ ಇಂದ ಹಾರ್ಟ್ ಅಲ್ಲಿ ಏನಿರುತ್ತೆ, ಹಾರ್ಟ್ ಅಲ್ಲಿ ಏನಾಗಲ್ಲ, ಎಲ್ಲ ಗೊತ್ತು. ಹೌದಲ್ವಾ? ಡ್ಯೂ ಟು ಕೋಲ್ಡ್ ಇಂದ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿಬಿಟ್ಟು, ಹೌದಲ್ವಾ, ಈಗ ಮೋಷನ್ ಹಾರ್ಡ್ ಬರ್ತಾ ಇದೆ, ಬ್ಲೀಡಿಂಗ್ ಬರ್ತಾ ಇದೆ ಅಂದ್ರೆ ಹೀಟ್ ಅಂತೀವಿ. ಸರ್ ಮೋಷನೇ ಬರಲ್ಲ ಅಂತಾರೆ ಕೆಲವರು. ಏನು ಮೋಷನೇ ಬರಲ್ಲ ಸರ್, ಯಾಕೆ ನಮ್ಮ ಬ್ಲೀಡಿಂಗ್ ಏನಾಗುತ್ತೆ, ಬರ್ನಿಂಗ್ ಏನಿಲ್ಲ ಸರ್, ಬಿಗಿನಿಂಗ್ ಮೋಷನ್ ಹಾರ್ಡ್ ಬರುತ್ತೆ, ಅದನ್ನು ಇಲ್ಲ. ಆದ್ರೆ ಸರ್ 2 ದಿನ 3 ದಿನ ಹೋಗೋದೇ ಇಲ್ಲ. ಓ, ಮೋಷನ್ ಹೋಗಲ್ಲ, ಹೀಟ್ ಆಗಿದೆ ಅಂತೇಳಿ ಗ್ರೀನ್ ಹಾಕಿದ್ರಿ. ಆಲ್ರೆಡಿ ಕೋಲ್ಡ್ನೆಸ್ ಇರುತ್ತೆ ಅವ್ರ ದೇಹದಲ್ಲಿ. ಮೋಷನ್ ಹೋಗ್ತಾ ಇಲ್ಲ ಅಂದ್ರೆ ಆಹಾರ ಜೀರ್ಣ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಆಹಾರ ಜೀರ್ಣ ಆಗ್ತಾ ಇಲ್ಲ. ಒಂದ್ ಕುಕ್ಕರ್ ಅಲ್ಲಿ ಅನ್ನ ಇಟ್ಟಿದ್ದೀರಾ, ಅಕ್ಕಿ ಹಾಕಿದ್ದೀರಾ. ಅಕ್ಕಿ ಆಗ್ಬೇಕಪ್ಪ ಅಂದ್ರೆ ಕೆಳಗಡೆ ಬೆಂಕಿ ಉರಿಬೇಕು. ನಿಮ್ ಸ್ಟಮಕ್ ಅಲ್ಲಿ ಬಂದಿದೆ ಫುಡ್, ಅದು ಜೀರ್ಣ ಆಗ್ಬೇಕು. ಜೀರ್ಣ ಆದ್ರೇನೆ ಕೂಡ ಅಲ್ಲಿ ಮೋಷನ್ ಪಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಅದು ಹಂಗೆ ಬಿದ್ದಿದೆ, ಬೆಂಕಿನೇ ಇಲ್ಲ. ನೀವು ಮತ್ತೆ ಹೀಟ್ ಆಗಿದೆ ಅಂತ ಹೇಳಿ ಗ್ರೀನ್ ಕಲರ್ ಹಾಕ್ಬಿಟ್ರೆ ಇನ್ ಸ್ವಲ್ಪ ಇರುತ್ತೆ ಬೆಂಕಿ, ಅದಕ್ಕೂ ಕಳ್ಳು ಹಾಕಿದಂಗೆ. ಹಾಗಾಗಿ ನಿಮಗೆ ಮೋಷನ್ ಮಲಬದ್ಧತೆ ಕಾಯಿಲೆ ಹೀಟ್ ಇಂದ ಬರುತ್ತೆ, ಕೋಲ್ಡ್ ಇಂದ ಬರುತ್ತೆ. ಕೋಲ್ಡ್ ಇಂದ ಬರುತ್ತೆ ಅನ್ನೋದು ಎಷ್ಟು ಪಕ್ಕನೋ ಅಷ್ಟೇ ಪಕ್ಕ ಹೀಟ್ ಇಂದನೂ ಬರುತ್ತೆ. ಅದನ್ನ ನೀವು ಕಲಿಬೇಕು. ಹೀಟ್ ಇಂದ ಬಂದಿದ್ದೇನ, ಕೋಲ್ಡ್ ಇಂದ ಬಂದಿದ್ದೇನ. ಅವ್ರು ಯಾರೋ ಬರ್ತಾನೆ, ಮಲಬದ್ಧತೆ ಓ ಹೀಟಪ್ಪ ನೀನು ಬಾ ಬರ್ಕಣಿ ನನ್ನ ಪುಸ್ತಕದಲ್ಲಿ ಇದೆ ಹೀಟ್ ಇಂದ ಆದ ಪ್ರೋಟೋಕಾಲ್ ಹಾಕೋಣ ಅಂತಂದ್ರೆ ವರ್ಕ್ ಆಗ್ಬೋದು. ವರ್ಕ್ ಆಗಿದೆ ಅಂದ್ರೆ ಅವನಿಗೆ ಹೀಟ್ ಆಗಿರುತ್ತೆ, ನೀವು ಹೀಟನ್ನ ಕಮ್ಮಿ ಮಾಡಿದ್ರೆ ವರ್ಕ್ ಆಗುತ್ತೆ. ವರ್ಕ್ ಆಗಿಲ್ಲ ಅಂದ್ರೆ ಹೀಟ್ ಪ್ರೋಟೋಕಾಲ್ ಇರುತ್ತೆ, ಆಲ್ರೆಡಿ ಕೋಲ್ಡ್ ಇರುತ್ತೆ, ಇನ್ನೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಮಾಡಿರ್ತಾರೆ, ವರ್ಕ್ ಆಗಲ್ಲ. ಸರಿನಾ? ಸುಮ್ಮನೆ ಕಣ್ ಮುಚ್ಬಿಟ್ಟು ಚೆಂಡನ್ನ ಹೋಗದಂಗೆ, ಅದು ಹೀಟ್ ಇಂದ ಬಂದಿತ್ತು ಅಂದ್ರೆ ಪಾಸ್ ಆಗಿಬಿಡುತ್ತೆ. ಕೋಲ್ಡ್ ಇಂದ ಬಂದಿತ್ತು ಅಂದ್ರೆ ಯಾಕನ ಬಂದು ಮರ ಈಗಿನ ಬಲ್ಲೆ ಅಂತಾರೆ. ಮನೆಯಾಗಿದ್ದೆ ನಾನು, ಏನೋ ಒಂದಿಷ್ಟೇನೋ ತಗೊಂಡ್ಬಿಟ್ಟು ಬಂದೆ, ಹಿಂಗ ಆಯ್ತಂತಾರೆ. ಹೌದಲ್ವಾ? ಹಾಗಾಗಿ ಈ ನನ್ನ ಕಲತೃಪ್ತಿಯಲ್ಲಿ ಯಾವುದು ಡಿಸೀಸು ಫಿಕ್ಸ್ಡ್ ಪ್ರೋಟೋಕಾಲ್ ಇಲ್ಲ. ನಿಮ್ಗೆ ಪ್ಯಾರಲೈಸಿಸ್ ಆಗ್ಬೋದು, ನೀ ಪೇನ್ ಬರ್ಬೋದು, ತಲೆನೋವು ಬರ್ಬೋದು, ಹೆಡ್ ಏಕ್ ಬರ್ಬೋದು, ಸ್ಟಮಕ್ ಪೇನ್ ಬರ್ಬೋದು, ಡಿಲೇ ಮೆನ್ಸಸ್ ಆಗ್ಬೋದು. ಸರಿನಾ? ನೋ ಫಿಕ್ಸ್ಡ್ ಪ್ರೋಟೋಕಾಲ್ಸ್. ಡಿಲೇ ಮೆನ್ಸಸ್ ಕೋಲ್ಡ್ ಇಂದನೂ ಆಗುತ್ತೆ, ಡಿಲೇ ಮೆನ್ಸಸ್ ಹೀಟ್ ಇಂದನೂ ಆಗುತ್ತೆ. ಕೋಲ್ಡ್ ಇಂದ ಆಗಿದೆ ಅಂದ್ರೆ ಲಿವರ್ ಅಲ್ಲಿ, ಸ್ಟಮಕ್ ಅಲ್ಲಿ ಅಗ್ನಿ ಇಲ್ಲ. ಹೀಟ್ ಇಂದ ಆಗಿದೆ ಅಂದ್ರೆ ಆ ಅಗ್ನಿಯಿಂದ ಬ್ಲಡ್ ಕಮ್ಮಿ ಆಗಿಬಿಟ್ಟು ಸರ್ಕ್ಯುಲೇಷನ್ ಡೌನ್ ಆಗಿದೆ. ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಾ, ಕಲಿತೀರಾ. ಹೀಟ್ ಇಂದ ಆಗಿದ್ದೇನಾ, ಕೋಲ್ಡ್ ಇಂದ ಆಗಿದ್ದೇನಾ. ಒಬ್ಬ ವ್ಯಕ್ತಿ XYZ ಅನ್ನೋ ವ್ಯಕ್ತಿ ಡಿಸೀಸ್ ಹೇಳಾನೆ ನನ್ ಕಲರ್ ಥೆರಪಿ ಮುಗಿದ್ಮೇಲೆ ಏನ್ ಮಾಡ್ತೀರಾ ಗೊತ್ತಾ ನೀವು? ಒಬ್ಬ ವ್ಯಕ್ತಿ ನಿಮ್ಗೆ ಡಿಸೀಸ್ ಬಗ್ಗೆ ಹೇಳಿದಾನಪ್ಪ ಅಂದ್ರೆ ತಲೆಯಲ್ಲಿ ಬರಲ್ಲ. ಮಲಬದ್ಧತೆ ಅಂದ್ರೆ ಹೀಟ್ ಅಂತ ಬರಲ್ಲ, ಹಸು ಆಗ್ತಾ ಇಲ್ಲ ಅಂದ್ರೆ ಕೋಲ್ಡ್ ಅಂತ ಬರಲ್ಲ. ಮುಗಿದ ನಂತರ, ನನ್ನ ಕಲರ್ ಮುಗಿದ ನಂತರ ಏನ್ ಥಿಂಕ್ ಮಾಡ್ತೀರಾ ಗೊತ್ತಾ ನೀವು? ಹಸು ಆಗ್ತಾ ಇಲ್ಲ, ಅವಾಗ ನೀವು ಇದು ಕೋಲ್ಡ್ ಇಂದೇನಾ ಅಥವಾ ಹೀಟ್ ಇಂದ ಆಗಿದೆನಾ? ಪ್ಯಾರಲಿಸಿಸ್ ಆಗಿದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ಮೋಷನ್ ಆಗ್ತಾ ಇಲ್ಲ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ತಲೆನೋವು ಬರ್ತಾ ಇದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ನೀ ಪೇನ್ ಬರ್ತಾ ಇದೆ, ಹೀಟ್ ಇಂದ ಆಗಿದೆನಾ, ಕೋಲ್ಡ್ ಇಂದ ಆಗಿದೆನಾ? ಇಷ್ಟು ದಿನ ನೀವು ಫಿಕ್ಸ್ಡ್ ಆಗಿಬಿಟ್ಟಿದ್ರಿ. ರೈಟ್ ಸೈಡ್ ನೀ ಪೇನ್ ಬಂದ್ರೆ ಹೀಟು, ಲೆಫ್ಟ್ ಸೈಡ್ ನೀ ಪೇನ್ ಬಂದ್ರೆ ಕೋಲ್ಡ್, ಫಿಕ್ಸ್ಡ್. ಹೌದಲ್ವಾ? ರೈಟ್ ಸೈಡ್ ನೀ ಪೇನು ಕೋಲ್ಡ್ ಇಂದನೂ ಬರುತ್ತೆ, ಲೆಫ್ಟ್ ಸೈಡ್ ನೀ ಪೇನ್ ಹೀಟ್ ಇಂದನೂ ಬರುತ್ತೆ. ಸರಿನಾ? ನೋ ಫಿಕ್ಸ್ಡ್ ಪ್ರೋಟೋಕಾಲ್ಸ್. ರೈಟ್ ಸೈಡ್ ಕೋಲ್ಡ್ ಇಂದ ಬಂದಿದೆ ಅಂತಂದ್ರೆ ಅಲ್ಲೊಂದೇನೋ ಎಲಿಮೆಂಟ್ ಇಂಬ್ಯಾಲೆನ್ಸ್ ಇರುತ್ತೆ. ಲೆಫ್ಟ್ ಕೋಲ್ಡ್ ಹೋಗ್ತೇನೆ, ಕೋಲ್ಡ್ ಕಮ್ಮಿ ಆಗಿನೂ ಡಿಸೀಸ್ ಬರುತ್ತೆ, ಕೋಲ್ಡ್ ಜಾಸ್ತಿ ಆಗಿನೂ ಡಿಸೀಸ್ ಬರುತ್ತೆ. ರೈಟ್ ನೀ ಪೇನ್ ಬಂದಿದೆ ಅಂದ್ರೆ ಹೀಟ್ ಆಗಿ ನೀ ಪೇನ್ ಬರುತ್ತೆ ಪಕ್ಕ 50%. ಅನದರ್ 50% ರೈಟ್ ನೀ ಪೇನ್ ಕೋಲ್ಡ್ ಇಂದ ಬರುತ್ತೆ. ಇದು 100% ಸತ್ಯ. ಇದನ್ನ ನೀವು ಯಾವಾಗ ಕಲಿತೀರಾ ಗೊತ್ತಾ? ರೈಟ್ ಅಂದ್ರೆ ಹೀಟು, ಲೆಫ್ಟ್ ಅಂದ್ರೆ ಕೋಲ್ಡ್. ಇದು ತಲೆಯಿಂದ ತರಗದ ಹಾಕಿದಾಗ. ರೈಟ್ ಅಂದ್ರೆ ಹೀಟ್ ಒಪ್ತೀನಿ, ಆದ್ರೆ ರೈಟ್ ನೀ ಪೇನ್ ಹೀಟ್ ಇಂದಾನೆ ಬರುತ್ತಾ ಅಂತ ಒಪ್ಪಲ್ಲ. ರೈಟ್ ನೀ ಪೇನ್ ಕೋಲ್ಡ್ ಇಂದಾನು ಬರುತ್ತೆ. ಯಾಕೆ ಅಂದ್ರೆ ರೈಟ್ ಅಂದ್ರೆ ಹೀಟು, ಲೆಫ್ಟ್ ಅಂದ್ರೆ ಕೋಲ್ಡ್. ಇದು ಅಕುಪಂಚರ್ ಹೇಳುತ್ತೆ. ರೈಟ್ ಹೀಟ್ ಅಂತ ಹೇಳಲ್ಲ. ನನ್ನ ಅರ್ಥ ಆಗ್ತಾ ಇದೆಯಾ ನನ್ನ ಭಾಷೆ? ರೈಟ್ ಹೀಟು, ಲೆಫ್ಟ್ ಕೋಲ್ಡ್. ಆದ್ರೆ ರೈಟ್ ಹೀಟ್ ಅಲ್ಲ, ಲೆಫ್ಟ್ ಕೋಲ್ಡ್ ಅಲ್ಲ. ರೈಟ್ ನೀ ಪೇನ್ ಬಂದಿದೆ, ರೈಟ್ ಅಲ್ಲಿ ಈ ಕೈ ನೋವು ಬರ್ತಾ ಇದೆ ಅಂದ್ರೆ 2 ಆಪ್ಷನ್ ಇದೆ. ಹೀಟ್ ಜಾಸ್ತಿ ಆಗಿ ಬರ್ಬೋದು, ಹೀಟ್ ಕಮ್ಮಿ ಆಗಿ ಬರ್ಬೋದು. ರೈಟ್ ಅಂದ್ರೆ ಹೀಟ್ ಬ್ಯಾಲೆನ್ಸ್ ಇರಬೇಕು, ಕೋಲ್ಡ್ ಅಂದ್ರೆ ಲೆಫ್ಟ್ ಬ್ಯಾಲೆನ್ಸ್ ಇರಬೇಕು. ಇಲ್ಲಿ ನೋವು ಬರ್ತಾ ಇದೆ ಅಂತಂದ್ರೆ ಒಂದು ಹೀಟ್ ಜಾಸ್ತಿ ಆಗಿ ಬರ್ಬೋದು, ಹೀಟ್ ಕಮ್ಮಿ ಆಗಿ ಬರ್ಬೋದು. ಬಿಫೋರ್ ದಟ್ ನಾನು ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಇದಕ್ ವರ್ಡ್ ಏನ್ ಮಾಡ್ತೀನಿ, ನಾನು ಈ ಕೈ ನೋವು ಆಗ್ತಾ ಇದೆಯಪ್ಪ ಹಿಂಗ್ ಮಾಡಿದ್ರೆ, ಅವಾಗ ನಾನೇನ್ ಬರ್ಕೊಂತೀನಿ ಗೊತ್ತಾ? ರೈಟ್.
ರೈಟ್ ಅಂದ್ರೆ ಬಲಭಾಗ, ಬಲಭಾಗ ಅಂದ್ರೆ ಯಾಂಗ್ ಎನರ್ಜಿ, ಈಟ್ ಎನರ್ಜಿ, ಪಿತ್ತ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಬರ್ಕೊಂತೀನಿ ಫಸ್ಟ್. ರೈಟ್ ಅಂದ್ರೆ ಈಟ್ ಜಾಸ್ತಿ ಆಗಿದೆ ಅಂತ ಬರ್ಕೊಳ್ಳಲ್ಲ, ರೈಟ್ ಇಂಬ್ಯಾಲೆನ್ಸ್ ಆಗಿದೆ, ಏನು ಈಟ್ ಎನರ್ಜಿ ಯಾಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಬರ್ಕೋಬೇಕು. ತದನಂತರ ಇಂಬ್ಯಾಲೆನ್ಸ್ ಮೀನ್ಸ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅನ್ನೋ ವರ್ಡ್ ಬರುತ್ತೆ, ಹೌದಲ್ವಾ. ರೈಟ್ ಅಂದ್ರೆ ಯಾಂಗು, ಒಂದು ಈಟ್ ಜಾಸ್ತಿ ಆಗಿ ಬರ್ಬೋದು, ಈಟ್ ಕಮ್ಮಿ ಆಗಿ ಬರ್ಬೋದು, ಎರಡು ಪಾಸಿಬಲ್ ಇದೆ. ಈಟ್ ಜಾಸ್ತಿ ಆಗಿ ಬಂದಿದೆನಾ, ಈಟನ್ನ ಕಮ್ಮಿ ಮಾಡಿಬಿಟ್ಟು ರೆಡಿ ಮಾಡೋಣ. ಈಟ್ ಜಾಸ್ತಿ ಆಗಿದೆ, ಈಟ್ ಕಮ್ಮಿ ಮಾಡೋ ನಮ್ಗೆ ಪ್ರೋಟೋಕಾಲ್ ಗೊತ್ತಿದೆ, ಯಾವ ಎನರ್ಜಿ, ಯಾವ ಮೆರಡಿಯನ್ನು, ಯಾವ ಆರ್ಗನ್ ನಮ್ಗೆ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ಕೂಡ ಇದ್ರಲ್ಲಿ ಹೇಳ್ಕೊಡ್ತೇನೆ, ಹೌದಲ್ವಾ. ಇಲ್ಲ 50% ಈಟ್ ಜಾಸ್ತಿ ಆಗಿ ಬರೋ ಚಾನ್ಸಸ್ ಇರುತ್ತೆ, ಅನದರ್ 50% ಈಟ್ ಕಮ್ಮಿ ಆಗಿ ಬರುವ ಚಾನ್ಸಸ್ ಇರುತ್ತೆ. ಈಟ್ ಕಮ್ಮಿ ಆಗಿದೆ, ಯಾಂಗ್ ಎನರ್ಜಿ ಕಮ್ಮಿ ಆಗಿದೆ ಅಂದ್ರೆ ಇಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಇಂಡೈರೆಕ್ಟ್ ಆಗಿ, ಹೌದಲ್ವಾ. ಅವಾಗ ನಾವೇನ್ ಮಾಡ್ಬೇಕು, ರೈಟ್ ಅಂದ್ರೆ ಈಟ್ ಅಂತ ಇರುತ್ತಲ್ವಾ, ಆ ಈಟ್ ಅನ್ನ ಕಮ್ಮಿ ಆಗಿದೆ ಅಂತೇಳಿ ತಿಳ್ಕೊಳ್ಳಿ. ಈಟ್ ಕಮ್ಮಿ ಆಗಿನೂ ಕಾಯಿಲೆ ಬಂತು, ಈಟ್ ಜಾಸ್ತಿ ಆಗಿನೂ ಕೂಡ ಕಾಯಿಲೆ ಬಂತು. ರೈಟ್ ಅಂದ್ಮೇಲೆ ಹಾಕು ಗ್ರೀನು, ಲೆಫ್ಟ್ ಅಂದ್ರೆ ಹಾಕು ಸ್ಕೈ ಬ್ಲೂ ಅಲ್ಲ. ರೈಟ್ ಅಂದ್ಮೇಲೆ ಮತ್ತೆ ಥಿಂಕ್ ಮಾಡ್ಬೇಕು, ಅಲ್ಲಿ ಪಿತ್ತ ಜಾಸ್ತಿ ಆಗಿದೆನಾ, ಪಿತ್ತ ಕಮ್ಮಿ ಆಗಿದೆನಾ. ಪಿತ್ತ ಜಾಸ್ತಿ ಆಗಿತ್ತಂದ್ರೆ ಈಟ್ ಜಾಸ್ತಿ ಆಗಿರುತ್ತೆ, ಅವಾಗ ನಾವು ಗ್ರೀನ್ ಕಲರ್ ಹಾಕ್ತಿವಿ, ಹೌದಲ್ವಾ. ಆದ್ರೆ ಕೆಲವೊಬ್ರಿಗೆ ಏನ್ ಮಾಡುತ್ತೆ, ಈಟ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ನಲ್ವಾ, ಕಮ್ಮಿ ಆಗಿ ಬರುತ್ತೆ. ಈಟ್ ಕಮ್ಮಿ ಆಗಿದೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಈಟ್ ಅನ್ನ ರೈಸ್ ಮಾಡ್ಬೇಕು ನಾವಿಲ್ಲಿ. ಈಟ್ ಅನ್ನ ರೈಸ್ ಮಾಡ್ಬೇಕಾದ್ರೆ ಒಂದು ಎಲ್ಲೋ ಹಾಕ್ತಿವಿ, ಒಂದು ಸ್ಕೈ ಬ್ಲೂ ಕಲರ್ ಹಾಕ್ತಿವಿ. ಯಾವ ಆರ್ಗನ್ ಅಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಆರ್ಗನ್ ಗೆ ಅಪ್ಲೈ ಮಾಡೋದ್ರಿಂದ ಡಿಸೀಸ್ ಅನ್ನ ವಾಸಿ ಮಾಡ್ತೀರಾ. ನಾವು 10 ಎಲಿಮೆಂಟ್ ಅಂತ ಹೇಳ್ತೀವಲ್ವಾ, 10 ಎಲಿಮೆಂಟ್ ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ, ಕಾಲ, ಡೈರೆಕ್ಷನ್, ಪಿಂಕ್ ಅಂದ್ರೆ ಮನಸ್ಸು, 9 ಆತ್ಮ, 0 ಬ್ಲಾಕ್. 10 ಎಲಿಮೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಫಸ್ಟ್ 5 ಎಲಿಮೆಂಟ್, ಮೊದಲ 5 ಎಲಿಮೆಂಟ್ಸ್ ಪಂಚಭೂತಗಳು. 10 ಎಲಿಮೆಂಟ್ ಇಂಪಾರ್ಟೆಂಟ್ ನಮ್ ದೇಹಕ್ಕೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಪ್ಪ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಡಿವೈಡ್ ಮಾಡಿದಾಗ ಫಸ್ಟ್ 5 ಎಲಿಮೆಂಟ್ ಆಕಾಶ, ವಾಯು, ಅಗ್ನಿ, ಜಲ. 10 ಎಲಿಮೆಂಟ್ ಅಲ್ಲಿ 10 ಎಲಿಮೆಂಟ್ ಇಂಪಾರ್ಟೆಂಟ್. ಅದರ ಪ್ರಯಾರಿಟಿ ಕೊಟ್ರೆ ಫಸ್ಟ್ 5 ಎಲಿಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 5 ಯಾವುದು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ನಂಬರ್ 1 ಅಂದ್ರೆ ಆಕಾಶ, ನಂಬರ್ 2 ಅಂದ್ರೆ ವಾಯು, ನಂಬರ್ 3 ಅಂದ್ರೆ ಅಗ್ನಿ, ನಂಬರ್ 4 ಅಂದ್ರೆ ಜಲ, ನಂಬರ್ 5 ಅಂದ್ರೆ ಅರ್ತ್. 10 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ 5. ಈ ಫಸ್ಟ್ 5 ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಎರಡಿದಾವು. ಅವು ಯಾವುವು ಅಂತಂದ್ರೆ ಅಗ್ನಿ ಮತ್ತು ಜಲ, 3 and 4, ಅಗ್ನಿ ಮತ್ತು ಜಲ.